ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರಸ್ವತಿ, ಕತೆ ಯಾಕಮ್ಮ ಹೇಳ್ತಾ ಇದೀಯಾ? ಅಂಥದ್ದೇನಾಯ್ತು? ಏನು ಅಂತ ಹೇಳಿ ಶಾರದಾ, ಮದುವೆ ಆದ ಮೊದಲನೇ ವರ್ಷ ಗೋಪದ್ಮವ್ರತ ಮಾಡ್ತೀನಿ ಅಂತ ಬೆಳಿಗ್ಗೆಯಿಂದ ಉಪವಾಸ ಇದ್ದಾಳೆ. ಪೂಜೆ ಮುಗಿಸಿ ಮುತ್ತೈದೆಯರಿಗೆ ಬಾಗ್ನ ಕೊಡ್ಲಿಲ್ಲ ಅಂದ್ರೆ ವ್ರತ ಪೂರ್ತಿ ಆಗೋದಿಲ್ಲ. ನಮ್ಮ ಗ್ರಹಚಾರಕ್ಕೆ ಮುತ್ತೈದೆಯರು ಬರ್ತೀವಿ ಅಂದೋರು ಯಾರೂ ಬರಲಿಲ್ಲ. ಅವ್ರು ಬರದೆ ಇವಳು ಉಪವಾಸ ಮುಗಿಯಲ್ಲ. ಏನ್ ಮಾಡ್ಬೇಕು ಅಂತ ತೋಚದೆ ಗೊಂದಲದಲ್ಲಿದ್ವಿ. ಇದ್ದಕ್ಕಿದ್ದ ಹಾಗೆ ತಲೆ ಸುತ್ತಿ ಬಿದ್ದೋದ್ಲು. ಸರಿಯಾದ ಸಮಯಕ್ಕೆ ದೇವ್ರ ತರ ನೀನ್ ಬಂದೆ. ಅಮ್ಮ, ರಾಧಕ್ಕ ಹೇಳಿದ್ದೆ ಸರಿ, ನನ್ನ ಕಾಲ್ಗುಣನೇ ಸರಿ ಇಲ್ಲ. ನನ್ನ ವ್ರತ ಪೂರ್ಣ ಆಗಲ್ಲ. ಇವ್ರಿಗೆ ನನ್ನಿಂದ ಶ್ರೇಯಸ್ ಆಗಲ್ಲ. ಯಾರು ಹೇಳಿದ್ದು ಶ್ರೇಯಸ್ ಆಗಲ್ಲ ಅಂತ? ನಿಂದು ವೆಂಕಟನಾಥಂದು ಒಂದೆರಡಲ್ಲ 7 ಜನ್ಮಗಳ ಸಂಬಂಧ. ನಿಮ್ಮ ಮದ್ವೆನ ಬರೀ ಗುರು ಹಿರಿಯರು ನಿಶ್ಚಯಿಸಲ್ಲ, ದೇವಾನು ದೇವತೆಗಳೇ ನಿಶ್ಚಯ ಮಾಡಿರೋ ಜೋಡಿ ನೀವು. ಎಲ್ಲದಕ್ಕಿಂತ ಹೆಚ್ಚಾಗಿ ಇವನು ಜಗತ್ತಿಗೆ ಕೊಡೋ ಪ್ರೀತಿ ವಾತ್ಸಲ್ಯ ಕರುಣೆಯಲ್ಲಿ ನೀನು ಅವನಿಗೆ ಕೊಡೋ ಪ್ರೀತಿಯಿಂದಾನೇ ಸಾಧ್ಯ ಆಗೋದು. ನೀನು ಅವನಿಗೆ ಕಲ್ಪ ಆದ್ರೇನೆ ಅವನು ಕಲ್ಪವೃಕ್ಷ ಆಗೋದು. ನಿಮ್ಮ ಕಾಮನೆಗಳು ಲೋಕ ಕಲ್ಯಾಣಕ್ಕಾಗಿ ಸೀಮಿತ ಆದ್ರೇನೆ ಅವನು ಕಾಮಧೇನು ಆಗೋದು. ಅವನು ಕಷ್ಟದಲ್ಲಿರೋರ್ ಕಣ್ಣೀರು ಒರೆಸೋದಿಕ್ಕೆ ಅಂತ ಬಂದಿರೋನು. ಒರೆಸೋ ಕೈ ಅವಂದಾದ್ರೂ ಆ ಕೈಗಳಿಗೆ ವಾತ್ಸಲ್ಯ ತುಂಬೋದು ನಿನ್ನ ಪ್ರೀತಿ ಅಲ್ಲ ಗೋಪಕ್ಕ. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹಗಲು ರಾತ್ರಿ ಅಂತ ಇಲ್ದೆ ಕಷ್ಟಪಟ್ಟು ಮದ್ವೆನ ಮಾಡಿ ಮನೆಗೆ ಸೊಸೆನ ತುಂಬಿಸ್ಕೊಟ್ಟು ಹೋಗಿದ್ದೀನಿ. ಸೊಸೆ ಕೈಲಿ ಇಂಥದೊಂದು ವ್ರತ ಮಾಡಿಸ್ತಾ ಇದ್ದೀನಿ ಅಂತ ನನಗ್ ಒಂದೇ ಒಂದ್ ಮಾತಲ್ವಾ ಹೇಳೋದು? ಹೇಗೆ ಅಂತ ಹೇಳಮ್ಮ. ಊರು ಅಂದೆ, ಮನೆ ಅಂದೆ, ಮದ್ವೆಗೆ ಗಂಡ ಮಗ ಬರ್ತಾನೆ ಅಂದೆ. ಯಾರು ಬರ್ಲಿಲ್ಲ. ಒಬ್ಳೆ ಬಂದೆ ಹೋದೆ. ನಾನು ಎಲ್ಲಿ ಅಂತ ಹುಡ್ಕೊಂಬರ್ಲಿ ಹೇಳು? ನಿನಗ್ ಗೊತ್ತಿಲ್ಲ ಅಂದ್ರೆ ಮಗನ್ಗೂ ಗೊತ್ತಿರ್ಲಿಲ್ವೇ? ಬಂದ್ಲು ಹೋದ್ಲು, ಹೋಗ್ಲಿ ಬಿಡು ಅಂತ ಮರ್ತ್ ಬಿಟ್ರಿ ಅಷ್ಟೇ. ಹಾಗೇನಿಲ್ಲ ಅಮ್ಮ. ಅಂದ್ಹಾಗೆ ಇವರಿಬ್ರು ನನ್ನ ಪ್ರಾಣದ ಗೆಳತಿಯರು. ಇವಳು ಶ್ರೀದೇವಿ,
ಅವಳು ಉಮಾ. ನಾವ್ 3 ಜನ ಯಾವಾಗೂ ಗಳಸ್ಯ ಕಂಠಸ್ಯ. ಮದ್ವೆಗ್ ಬರ್ಬೇಕಾದ್ರೆ ಇವ್ರಿಗೆ ಹೇಳ್ದೇನೆ ಬಂದ್ಬಿಟ್ಟಿದ್ದೆ. ಅವಾಗಿಂದ ಒಂದೇ ರಂಪ, ಮಗ ಸೊಸೆನ ತೋರ್ಸು ಅಂತ. ಇವಳು ನನ್ನ ಸೊಸೆ ಸರಸ್ವತಿ, ಮಗ ವೆಂಕಟನಾಥ. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಅಲ್ಲಪ್ಪ ವೆಂಕಟನಾಥ, ನೀನು ವೇದಶಾಸ್ತ್ರಗಳು ಆಗಮನಗಳನ್ನೆಲ್ಲ ಓದ್ಕೊಂಡವನು ಅಂತ ಕೇಳಿದ್ದೆ. ಗೋಪದ್ಮ ವ್ರತದಲ್ಲಿ ಮುತ್ತೈದೆಯರಿಗೆ ಬಾಗಣ ಕೊಡ್ಬೇಕು ಅಂತ ಶಾಸ್ತ್ರ ಹೇಳೋದೇನೋ ನಿಜ. ಆದ್ರೆ ಅದೇ ಶಾಸ್ತ್ರ ಏನ್ ಹೇಳತ್ತೆ ಗೊತ್ತಾ? ಗೋವಿನಲ್ಲಿ 33 ಕೋಟಿ ದೇವತೆಗಳು ನೆಲೆಸಿದ್ದಾರೆ ಅಂತ ಹೇಳತ್ತೆ. ಅಂದಮೇಲೆ ಗೋವಿನ ಪಾದಕ್ಕೆ ಬಾಗಿನ ಅರ್ಪಿಸಿದ್ರೆ ಪಂಚಪತಿವೃತೆಯರು ತ್ರಿಮೂರ್ತಿಗಳ ಪತ್ನಿಯರಿಗೆಲ್ಲ ಬಾಗಿನ ಅರ್ಪಿಸಿದ ಹಾಗಾಯ್ತು ಅಲ್ವೇ? ಈ ವಿಷಯ ವೆಂಕಟನಾಥನಿಗೆ ಯಾಕೆ ಹೊಳಿನಿಲ್ಲ? ಹೊಡೆದಿದ್ರೆ ನಿಮ್ಮೂರನ್ನು ಒಟ್ಟಿಗೆ ನೋಡೋ ಸೌಭಾಗ್ಯ ಸಿಕ್ತಿರ್ಲಿಲ್ಲ ಅಲ್ವೇ ಅಮ್ಮ? ಮುತ್ತೈದೇರ್ ಬಂದಿದೀವಿ, ಬಾಗಿನ ಕೊಡ್ಸು, ವ್ರತ ಸಂಪೂರ್ಣ ಆಗತ್ತೆ. ಸರಸ್ವತಿ, ಬರೀ ಅರಿಶಿನ ಕುಂಕುಮ ಕೊಟ್ಟು ಮುಗಿಸ್ತೀರಾ ಅಥವಾ ಊಟ ಏನಾದ್ರೂ ಹಾಕ್ತೀರಾ? ಎಲ್ಲಾದ್ರೂ ಉಂಟೆ, ಹಬ್ಬದ ಅಡಿಗೆ ಮಾಡಿದೀವಿ, ನೀವು ಊಟ ಮಾಡ್ಕೊಂಡೇ ಹೋಗ್ಬೇಕು. ಸರಸ್ವತಿ, ಕಮಲಾ,